ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಪ್ರಿಂಟೆಸ್ಟ್ ಡಿಸೈನ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಬ್ಲೂ ಮತ್ತು ಸಮಥಿಂಗ್ ಲೈಕ್ ರಾಮ ಗ್ರೀನ್ ಶೇಡ್ ಇದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ 6 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಳ್ಳಿ. ಇದಕ್ಕೆ 8 ನಂಬರ್ ಕ್ರೋಶ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕ್ಕೊಂಡು ಅದ್ರ ಪಕ್ಕ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಟೋಟಲ್ 2 ನಾಟ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಇದಾದಮೇಲೆ ಇಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ 5 ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ದೆನ್ ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಸೇಮ್ ಟೋಟಲ್ 5 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೊಂಡು ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಥರ್ಡ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ, ದೆನ್ ಫಿಫ್ತ್ ಡಬಲ್ ಕ್ರೋಶ. ಡಬಲ್ ಕ್ರೋಶ ಎಲ್ಲ ಸೇಮ್ ಲೆಂತಲ್ಲಿ ಮಾಡ್ಕೊಳ್ಳಿ. ಸೇಮ್ ಲೆಂತ್ ಇದ್ದರೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ. 5 ಡಬಲ್ ಕ್ರೋಶ ಆದಮೇಲೆ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ 3 ಚೈನ್ ಹಾಕ್ಕೊತೀವಿ. 1 2 3 ಚೈನ್ ಹಾಕಿ ಅಗೈನ್ ಡಬಲ್ ಕ್ರೋಶ 5 ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಸ್ಯಾರಿಯಿಂದ ಥ್ರೆಡ್ ತೊಗೊಂಡು ಬನ್ನಿ. ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ 5 ಡಬಲ್ ಕ್ರೋಶ. ಸೆಕೆಂಡ್ ಡಬಲ್ ಕ್ರೋಶ, ಸೆಕೆಂಡ್ ಡಬಲ್ ಕ್ರೋಶ ಮಾಡ್ತಿದ್ದೀವಿ. ಟೋಟಲ್ 5 ಡಬಲ್ ಕ್ರೋಶನ ಮಾಡಬೇಕು. ಸಿಂಪಲ್ ನೀಡಲ್ ಮೇಲೆ ದಾರ ತಗೊಳ್ಳಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಥರ್ಡ್ ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಫೋರ್ತ್ ಡಬಲ್ ಕ್ರೋಶ, ಆದಷ್ಟು ಲೆಂತನ್ನ ಚಿಕ್ಕದು ಮಾಡಿ. ಡಬಲ್ ಕ್ರೋಶದು ಚಿಕ್ಕದಿದ್ದಷ್ಟು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಪ್ರಿಂಟರ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಡಿಸೈನ್ನ ನನ್ನ ಕಸ್ಟಮರ್ 2 ಸ್ಯಾರಿಗೆ ಹಾಕಿಸ್ಕೊಂಡಿದ್ದಾರೆ. ಟೋಟಲ್ 5 ಡಬಲ್ ಕ್ರೋಶ ಆದಮೇಲೆ ಒಂದು 5 mm ಬೀಡನ್ನ ಆ್ಯಡ್ ಮಾಡ್ತೀವಿ. 5 mm ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅಗೈನ್ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಂದ ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. 1 ಡಬಲ್ ಕ್ರೋಶ ಆಯಿತು. ಸೆಕೆಂಡ್ ಡಬಲ್ ಕ್ರೋಶ, ನೀಡಲ್ ಮೇಲೆ ದಾರ ತಗೊಳ್ಳಿ. ಅದೇ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಬೇಕು. ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. 3 ಡಬಲ್ ಕ್ರೋಶಸ್ ಆಗಿದೆ. ಟೋಟಲ್ 9 ಡಬಲ್ ಕ್ರೋಶ ಹಾಕಬೇಕು. ಬೀಡ್ ಆದಮೇಲೆ ಟೋಟಲ್ 9 ಡಬಲ್ ಕ್ರೋಶ. ಫೋರ್ತ್ ಡಬಲ್ ಕ್ರೋಶ ಆಯಿತು. ಫಿಫ್ತ್ ಡಬಲ್ ಕ್ರೋಶ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಸಿಕ್ಸ್ತ್ ಡಬಲ್ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ತಗೊಳ್ಳಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಸಿಕ್ಸ್ತ್ ಡಬಲ್ ಕ್ರೋಶ ಆಯಿತು. ಸೆವೆಂತ್ ಡಬಲ್ ಕ್ರೋಶ ಸೇಮ್ ಆ್ಯಸ್ ಯೂಶುವಲ್. ಡಬಲ್ ಕ್ರೋಶ ಮೀನ್ಸ್ 2 ನೀಡಲ್ ಮೇಲೆ ದಾರ ತಗೊಳ್ಳಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಏಯ್ತ್ ಡಬಲ್ ಕ್ರೋಶ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೇಸ್ ಲೈನ್ ತುಂಬ ಈಸಿ ಇದೆ. ಬಿಕಾಸ್ ಜಸ್ಟ್ ಡಬಲ್ ಕ್ರೋಶ ಮಾಡ್ತೀವಿ ಆ್ಯಂಡ್ ಬೀಡನ್ನ ಆ್ಯಡ್ ಮಾಡ್ತೀವಿ ಅಷ್ಟೇ.
ತುಂಬ ಈಸಿನೇ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಟೋಟಲ್ 9 ಡಬಲ್ ಕ್ರೋಶಾ ಆದಮೇಲೆ ಅಗೈನ್ ಥ್ರೆಡ್ನ ಮೇಲೆ ಮಾಡಿ 5 ಬೀಡನ್ನ ಆ್ಯಡ್ ಮಾಡ್ಕೊತೀನಿ. 9 ಡಬಲ್ ಕ್ರೋಶಾ ಆದಮೇಲೆ 5 ಬೀಡ್ ಆ್ಯಡ್ ಮಾಡಿಬಿಟ್ಟು ಅಗೈನ್ 9 ಡಬಲ್ ಕ್ರೋಶಾ ಮಾಡ್ತೀನಿ. ಈ 9 ಡಬಲ್ ಕ್ರೋಶಾ ಗ್ಯಾಪ್ಗೆ ಆರ್ಚ್ ಬರುತ್ತೆ, ಒಂದು ಟ್ರಿಪಲ್ ಕ್ರೋಶಾ ವಿತ್ ಪಿಕಾಟ್ ಆರ್ಚ್ ಬರುತ್ತೆ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ದೆನ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡಿ ಸ್ಯಾರಿಯಿಂದ ಥ್ರೆಡ್ ತಗೊಳ್ಳಿ. ಸ್ಯಾರಿಯಿಂದ ಥ್ರೆಡ್ ತಗೊಂಡು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 9 ಡಬಲ್ ಕ್ರೋಶನ ಮಾಡ್ಕೊಬೇಕು. ಸೆಕೆಂಡ್ ಡಬಲ್ ಕ್ರೋಶಾ, ಥರ್ಡ್ ಡಬಲ್ ಕ್ರೋಶಾ, ಫೋರ್ತ್ ಡಬಲ್ ಕ್ರೋಶಾ, ಫಿಫ್ತ್ ಡಬಲ್ ಕ್ರೋಶಾ, ಸಿಕ್ಸ್ತ್ ಡಬಲ್ ಕ್ರೋಶಾ, ಸೆವೆಂತ್ ಡಬಲ್ ಕ್ರೋಶಾ. ಇದೇ ಥರ ಟೋಟಲ್ 9 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 9 ಡಬಲ್ ಕ್ರೋಶಾ ಆದಮೇಲೆ ಸೇಮ್ 5 ಬೀಡನ್ನ ಆ್ಯಡ್ ಮಾಡ್ತೀವಿ. 9 ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 9 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. 9 ಡಬಲ್ ಕ್ರೋಶಾ ಕಂಪ್ಲೀಟ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು 5 ಬೀಡನ್ನ ಆ್ಯಡ್ ಮಾಡ್ಕೊತೀವಿ. 5 ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. 5 ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಹಾಗೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಸ್ಟಾರ್ಟ್ ವಿತ್ 5 ಡಬಲ್ ಕ್ರೋಶಾ, ದೆನ್ 3 ಚೈನ್, ಅಗೈನ್ 5 ಡಬಲ್ ಕ್ರೋಶಾ, ದೆನ್ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅಲ್ಲಿಂದ ಕರೆಕ್ಟಾಗಿ 9 ಡಬಲ್ ಕ್ರೋಶಾ ಹಾಕಬೇಕು. 9 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊತೀವಿ. ಅಗೈನ್ 9 ಡಬಲ್ ಕ್ರೋಶಾ, ಅದಾದಮೇಲೆ 5 ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊತೀವಿ. ಅಲ್ಲಿಂದ 5 ಡಬಲ್ ಕ್ರೋಶನ ಹಾಕಬೇಕು. ಇದೇ ಪ್ರೊಸೀಜರ್ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಬೀಡ್ ಇನ್ಸರ್ಟ್ ಮಾಡಿ ಆಗಿದೆ. ಇಲ್ಲಿಂದ 5 ಡಬಲ್ ಕ್ರೋಶನ ಹಾಕೊತೀವಿ. 5 ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ ಟ್ಯಾಸಲ್ ಸ್ಪೇಸ್ಗೆ ಹಾಕೋದು. ನಾವು 3 ಚೈನ್ ಹಾಕಿದ್ದೀನಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಕೂಡ, ಅದು ಟ್ಯಾಸಲ್ ಸ್ಪೇಸ್ಗೋಸ್ಕರ. 1 2 3 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶಾ ಆದಮೇಲೆ ಅಗೈನ್ ಇಲ್ಲಿಂದ 5 ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡಬೇಕು. ಟೋಟಲ್ 5 ಡಬಲ್ ಕ್ರೋಶಾ, 5 ಡಬಲ್ ಕ್ರೋಶಾ, 3 ಚೈನ್, 5 ಡಬಲ್ ಕ್ರೋಶಾ, ಸೆಕೆಂಡ್ ಡಬಲ್ ಕ್ರೋಶಾ, ಥರ್ಡ್ ಡಬಲ್ ಕ್ರೋಶಾ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಅದರ ಎಕ್ಸಾಕ್ಟ್ ಪಕ್ಕದಲ್ಲೇ ಸ್ಯಾರಿಯಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಟೋಟಲ್ 5 ಡಬಲ್ ಕ್ರೋಶನ ಮಾಡ್ತಾ ಹೋಗಿ. 5 ಡಬಲ್ ಕ್ರೋಶಾ ಕಂಪ್ಲೀಟ್ ಆದಮೇಲೆ ಟೋಟಲ್ 5 ಡಬಲ್ ಕ್ರೋಶನ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊತೀವಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿಂದ 9 ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ನಿಮಗೆ ಕ್ರೋಶಾ ವರ್ಕ್ ಮೇಲೆ ಗ್ರಿಪ್ ಬಂದರೆ ಜಸ್ಟ್ ಡಿಸೈನ್ನ ನೋಡಿ ಏನಾದಮೇಲೆ ಯಾವ ಡಿಸೈನ್ ಆದಮೇಲೆ ಏನು ಹಾಕಬೇಕು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಮಾಡ್ಬೋದು. ಇಲ್ಲಿಂದ ಟೋಟಲ್ 9 ಡಬಲ್ ಕ್ರೋಶನ ಹಾಕಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ಯಾರಿಯಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 9 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು.
ಥರ್ಡ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಸೇಮ್ ದ ಪ್ರೊಸೀಜರ್. ನೀಡಲ್ ಮೇಲೆ ದಾರ ತಗೊಳ್ಳಿ, ಎಕ್ಸಾಕ್ಟ್ ಪಕ್ಕದಲ್ಲಿ ಸ್ಯಾರಿಲಿ ಥ್ರೆಡ್ನ ತಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಸೇಮ್ ಇದೇ ಥರ ಟೋಟಲ್ 9 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಎಕ್ಸಾಕ್ಟ್ ಪಕ್ಕದಲ್ಲೇ ಥ್ರೆಡ್ ತಗೊಂಡು ಬಂದು, ಎಕ್ಸಾಕ್ಟ್ ಪಕ್ಕದಲ್ಲಿ ಅಂದರೆ ಲಾಸ್ಟ್ ಡಬಲ್ ಕ್ರೋಶ ಪಕ್ಕದಲ್ಲೇ ಥ್ರೆಡ್ನ ತಗೊಬೇಕು. ಈ ಥರ 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 9 ಡಬಲ್ ಕ್ರೋಶನ ಮಾಡಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 9 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ 5 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ಅಗೇನ್ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೂ ಕೂಡ ಅಗೇನ್ 9 ಡಬಲ್ ಕ್ರೋಶನ ಮಾಡಬೇಕು. ಇದು ಸೆಕೆಂಡ್ ಡಬಲ್ ಕ್ರೋಶ, ಥರ್ಡ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ, ಫಿಫ್ತ್ ಡಬಲ್ ಕ್ರೋಶ, ಸಿಕ್ಸ್ತ್ ಡಬಲ್ ಕ್ರೋಶ. ಡಬಲ್ ಕ್ರೋಶ ಮಾಡೋದನ್ನು ಕಲ್ತ್ಕೊಂಡ್ರೆ ಎಷ್ಟೊಂದು ಡಿಸೈನ್ಸ್ನ ಮಾಡ್ಬೋದು. ಸೆವೆಂತ್ ಡಬಲ್ ಕ್ರೋಶ, ಏಯ್ತ್ ಡಬಲ್ ಕ್ರೋಶ. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಎಕ್ಸಾಕ್ಟ್ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತೊಗೊಂಡ್ಬರ್ಬೇಕು. ಟೋಟಲ್ 9 ಡಬಲ್ ಕ್ರೋಶ ಆದಮೇಲೆ ಅಗೇನ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಥ್ರೆಡ್ನ ಮೇಲೆ ಮಾಡಿ 5 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಪ್ಲೈನ್ 5 mm ಬೀಡು. ನೀವು ಬೇಕಾದರೆ ಡಿಸೈನ್ ಇರೋ ಬೀಡಾದರೂ ತೊಗೊಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟು ನೋಡ್ಬಿಟ್ಟು ತೊಗೊಳ್ಳಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅಲ್ಲಿಂದ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಅಲ್ಲಿಂದ 5 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 5 ಡಬಲ್ ಕ್ರೋಶನ ಮಾಡಬೇಕು. 9 ಡಬಲ್ ಕ್ರೋಶ 2 ಟೈಮ್ಸ್ ಆದಮೇಲೆ ಅಲ್ಲಿಂದ 5 ಡಬಲ್ ಕ್ರೋಶ 1 ಟೈಮ್, ದೆನ್ 3 ಚೈನ್, ಅಗೇನ್ 5 ಡಬಲ್ ಕ್ರೋಶ. ಇಷ್ಟೇ. ಜಸ್ಟ್ ಬೇಸ್ ಲೈನ್ ಹೇಗೆ ಮಾಡೋದಂತ ನೋಡಿಕೊಂಡ್ರೆ ಅಷ್ಟೇ. ಯಾವುದಾದ್ಮೇಲೆ ಏನು ಹಾಕಬೇಕು ಅನ್ನೋದು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಒಂದೇ ಒಂದು ಡಬಲ್ ಕ್ರೋಶ ಸ್ಕಿಪ್ ಆದ್ರೂ ನೆಕ್ಸ್ಟ್ ಆರ್ಚ್ಗೆ ಪ್ರಾಬ್ಲಮ್ ಆಗುತ್ತೆ. 5 ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 3 ಚೈನ್ ಹಾಕೊಳ್ಳಿ. 3 ಚೈನ್ ಆಯಿತು. ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಂಡು ಸ್ಯಾರಿಯಿಂದ ಹೋಗಿ ಎಕ್ಸಾಕ್ಟ್ ಪಕ್ಕದಲ್ಲೇ ಸ್ಯಾರಿಯಿಂದ ಥ್ರೆಡ್ ತೊಗೊಬೇಕು. ಡಬಲ್ ಕ್ರೋಶ ಅಂದರೆ ಪಕ್ಕನೇ ಬರಬೇಕು, ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಡಿಫ್ರೆನ್ಸ್ ಮಾಡಿಬಿಡಿ. ಆಮೇಲೆ ಹೈಟ್ನ ಡಿಫ್ರೆನ್ಸ್ ಮಾಡಿಬಿಡಿ. ಹೈಟ್ ಡಿಫ್ರೆನ್ಸ್ ಮಾಡಿದ್ರೂ ಲೆಂತ್ ವೇರಿಯೇಷನ್ಸ್ ಆಗುತ್ತೆ, ಅವಾಗ ಅಷ್ಟು ಲುಕ್ ಕಾಣಿಸಲ್ಲ. ಆದಷ್ಟು ಸೇಮ್ ಲೆಂತಲ್ಲೇ ನೋಡಿಕೊಂಡು ಮಾಡಿ. ಟೋಟಲ್ 5 ಡಬಲ್ ಕ್ರೋಶನ ಮಾಡಬೇಕು. ಆಮೇಲೆ 3 ಚೈನ್ ಇರೋ ಗ್ಯಾಪಲ್ಲಿ ಟ್ಯಾಸಲ್ ಬರುತ್ತೆ. ಆ್ಯಂಡ್ 5 ಡಬಲ್ ಕ್ರೋಶ ಆದಮೇಲೆ ಬೀಡ್ ಹಾಕಿದ್ದೀವಲ್ಲ ಅದ್ರ ಮೇಲೆ 3 mm ಬೀಡ್ಸ್ ಬರುತ್ತೆ. 9 ಡಬಲ್ ಕ್ರೋಶ ಮಧ್ಯೆ ಬೀಡ್ ಹಾಕಿದ್ದೀವಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಸೇಮ್ ಇದೇ ಪ್ರೊಸೀಜರ್ನ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ತುಂಬ ಈಸಿನೇ ಇದೆ, ಈಸಿಯಾಗಿ ಮಾಡ್ಬೋದು. ಜಸ್ಟ್ ಬೇಸ್ ಲೈನ್ನ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ನೋಡಿಕೊಂಡು ಹಾಕಿ ಅಷ್ಟೇ. 3 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ಸ್ ಬರುತ್ತೆ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಬೇಸ್ ಲೈನ್ಗೆ ಬೇಕಿದ್ರೆ ಟ್ಯಾಸಲ್ ಕಟ್ಬಿಟ್ಟು ಅಷ್ಟೇ ಫೈನಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಪಲ್ಲು ಕಲರ್ ಥ್ರೆಡ್ನ ಸ್ಯಾರಿಗೆ ನೆಕ್ಸ್ಟು ಡಿಸೈನ್ಗೆ ನೆಕ್ಸ್ಟ್ ಸ್ಟೆಪ್ 2 ಡಿಸೈನ್ಗೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಆರ್ಚ್ ವಿತ್ ಬೀಡ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ.
ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಸ್ಟಾರ್ಟಿಂಗ್ ಡಬಲ್ ಕ್ರೋಶಾಗೆ ಥ್ರೆಡ್ನ ಸೇರಿಸ್ಕೊಂಡು ಈ ಥರ ನಾಟ್ ಹಾಕೊಂತೀವಿ. ಆ್ಯಂಡ್ ಇದು ಕೂಡ 6 ಟರ್ನ್ಸ್ ಥ್ರೆಡ್ಡೇನೆ. ಆ್ಯಂಡ್ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ ಈ ಥರ ಸಿಂಗಲ್ ಕ್ರೋಶನ ಮಾಡಬೇಕು. ಜಸ್ಟ್ ಆ ಲೂಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು ಲಾಕ್ ಮಾಡ್ತೀವಿ. ಥ್ರೆಡ್ ತೊಗೊಂಡು ಬಂದು ಈ ಥರ ಲಾಕ್ ಮಾಡ್ತಾ ಹೋಗ್ತೀವಿ. ಇದಾದಮೇಲೆ 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ನೆಕ್ಸ್ಟು ಡಬಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡಿ, ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಈ ಥರ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಜಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು ಲಾಕ್ ಮಾಡ್ತಾ ಹೋಗ್ತೀವಿ. ಇಲ್ಲಿಂದ ಬೀಡ್ ಇರುತ್ತಲ್ಲ, ಬೀಡ್ ಸ್ಪೇಸಲ್ಲಿ ಒಂದು ಲಾಕ್ನ ಮಾಡ್ಕೊಬೇಕು. ಈ ಥರ ಇಲ್ಲಿಂದ 3 mm ಬೀಡ್ಸ್ನ ಥ್ರೆಡ್ನ ಮೇಲೆ ಮಾಡಿ 4 3 mm ಬೀಡ್ಸ್ನ ಆ್ಯಡ್ ಮಾಡ್ಕೊತೀವಿ. 1 2 3 4 ಬೀಡ್ನ ಇನ್ಸರ್ಟ್ ಮಾಡ್ಕೊಬೇಕು. 4 ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ದೆನ್ 5 mm ಬೀಡ್ ಕೆಳಗಡೆ ಗ್ಯಾಪಲ್ಲೇನೆ ಅದನ್ನು ಲಾಕ್ ಮಾಡಬೇಕು. ಈ ಥರ ಲಾಕ್ ಆಗುತ್ತೆ. ಡಿಸೈನ್ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ದೆನ್ ನೆಕ್ಸ್ಟು 9 ಡಬಲ್ ಕ್ರೋಶ ಇತ್ತು ಅಲ್ವಾ, ಆ ಮೇಲ್ಗಡೆ ಚೈನ್ ಗ್ಯಾಪ್ಗೆ 3 ಟೈಮ್ಸ್ ಆರ್ 4 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಬೇಕು. ಮೇಲ್ಗಡೆ ಚೈನ್ ಗ್ಯಾಪ್ಗೆ ಜಸ್ಟ್ 3 ಸಿಂಗಲ್ ಕ್ರೋಶ ಆರ್ 4 ಸಿಂಗಲ್ ಕ್ರೋಶ, ನಿಮಗೆ ಎಷ್ಟು ಕನ್ವೀನಿಯೆಂಟ್ ನೋಡ್ಕೊಂಡು ಹಾಕೊಳ್ಳಿ. 3 ಸಿಂಗಲ್ ಕ್ರೋಶ ಮಾಡಿದ್ರು ಓಕೆ, 4 ಸಿಂಗಲ್ ಕ್ರೋಶ ಮಾಡಿದ್ರು ಓಕೆ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ, ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಒಂದು ಮಾಡಿ, ಲಾಸ್ಟು 2 ಚೈನ್ನ ಒಂದು ಮಾಡಿ, ದೆನ್ 3 ಚೈನ್, ದೆನ್ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಸೇಮ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ, ಬೀಡ್ ಕೆಳಗಡೆ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟು 2 ಚೈನ್ನ ಒಂದು ಮಾಡಿ, ಸೆಕೆಂಡ್ 2 ಚೈನ್ನ ಒಂದು ಮಾಡಿ, ದೆನ್ ಲಾಸ್ಟು 2 ಚೈನ್ನ ಒಂದು ಮಾಡಿ, 3 ಚೈನ್ ಹಾಕಿ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ, ಬೀಡ್ ಕೆಳಗಡೆ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಟ್ರಿಪಲ್ ಕ್ರೋಶನ ಮಾಡಿ, ಇಲ್ಲಿಂದ 3 ಚೈನ್ ಹಾಕಿ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಸೇಮ್ ಪ್ರೊಸೀಜರ್ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಟ್ರಿಪಲ್ ಕ್ರೋಶನ ಮಾಡಿ ಟೋಟಲ್ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಟೋಟಲ್ 8 ಟ್ರಿಪಲ್ ಕ್ರೋಶ ವಿತ್ ಪಿಕಾಕ್ ಫಾರ್ಮ್ ಮಾಡಬೇಕು. ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಆವಾಗ ಪಿಕಾಕ್ ಫಾರ್ಮ್ ಆಗುತ್ತೆ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ, ಡಬಲ್ ಕ್ರೋಶ ಮಾಡೋಕೆ ಹೋಗ್ಬೇಡಿ, ಟ್ರಿಪಲ್ ಕ್ರೋಶ ಮಾಡಿ, ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ, ಬೀಡ್ ಕೆಳಗಡೆ ಥ್ರೆಡಲ್ಲಿ ಹೋಗಿ ಥ್ರೆಡ್ನ ತೊಗೊಂಡ್ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಲಾಸ್ಟ್ 2 ಚೈನ್ನ ಒಂದು ಮಾಡಿ, 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಅಗೈನ್ ಟ್ರಿಪಲ್ ಕ್ರೋಶ, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಕೆಳಗೆ ಹೋಗಿ ಥ್ರೆಡ್ನ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಅಗೈನ್ 2 ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಇದೇ ಸ್ಯಾರಿನ ಇದೇ ಥರ ಟೋಟಲ್ 8 ಟ್ರಿಪಲ್ ಕ್ರೋಶ ವಿತ್ ಪಿಕಾಕ್ ಫಾರ್ಮ್ ಮಾಡಬೇಕು. ಟ್ರಿಪಲ್ ಕ್ರೋಶ ಅಂದರೆ ಸಿಂಪಲ್, ಫಸ್ಟ್ 3 ಚೈನ್ನ ಹಾಕಿ ಪಿಕಾಕ್ ಫಾರ್ಮ್ ಮಾಡ್ಕೊಳ್ಳಿ, ಲಾಕ್ ಆಗುತ್ತೆ. ದೆನ್ ಟ್ರಿಪಲ್ ಕ್ರೋಶ ಅಂದರೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ, ಬೀಡ್ ಕೆಳಗಡೆ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ಸ ಒಂದು ಮಾಡಿ, ಲಾಸ್ಟು 2 ಚೈನ್ಸ್ನ ಒಂದು ಮಾಡಿ, ಇಲ್ಲಿಂದ 3 ಚೈನ್ಸ್ ಹಾಕಿ ಬಿಟ್ವೀನ್ ದಿ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಟೋಟಲ್ 8 ಟ್ರಿಪಲ್ ಕ್ರೋಶ ಆದಮೇಲೆ ಈ ಥರ 8 ಟ್ರಿಪಲ್ ಕ್ರೋಶ ಆದಮೇಲೆ ಫಸ್ಟ್ 4 ಡಬಲ್ ಕ್ರೋಶ ಇರುತ್ತಲ್ವ, 4th ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ, 4 ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಈ ಥರ ಲಾಕ್ ಮಾಡಿ, ದೆನ್ ಇಲ್ಲಿಂದ ಡಬಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ
ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿ 1 2 3 ದೆನ್ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಅದನ್ನು ಥ್ರೆಡ್ ತೊಗೊಂಡು ಬಂದು ಲಾಕ್ ಮಾಡಿ ಇಲ್ಲಿಂದ 3 mm ಬೀಡ್ನ 3 mm ಬೀಡ್ನ ಇನ್ಸರ್ಟ್ ಮಾಡ್ಕೊತೀವಿ. 3 mm ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ದೆನ್ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ದೆನ್ ನೆಕ್ಸ್ಟ್ 5 ಡಬಲ್ ಕ್ರೋಶ ಇರೋ ಸ್ಪೇಸಲ್ಲಿ 5 ಡಬಲ್ ಕ್ರೋಶ ಇರೋ ಸ್ಪೇಸಲ್ಲಿ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಜಸ್ಟ್ ಥ್ರೆಡ್ನ ತೊಗೊಂಡ್ಬಂದು ಲಾಕ್ ಮಾಡ್ತಾ ಹೋಗಬೇಕು. 3 ಚೈನ್ ಇರೋ ಗ್ಯಾಪಲ್ಲಿ 3 ಚೈನ್ನ ಹಾಕ್ತೀವಿ. 3 ಚೈನ್ ಇರೋ ಕಡೆ 3 ಚೈನ್ನ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶ ಇರೋ ಕಡೆ ಒಂದು ಸಿಂಗಲ್ ಕ್ರೋಶ ಮಾಡಿ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ ನಾನು ತೋರಿಸಿರೋ ಥರ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಬಂದು ಜಸ್ಟ್ ಲಾಕ್ ಮಾಡಿ ಅಷ್ಟೇ. ಸಿಂಗಲ್ ಕ್ರೋಶ ಅಂದರೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ ಲಾಕ್ ಮಾಡಿ ದೆನ್ ಬೀಡ್ ಕೆಳಗಡೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ 3 mm ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. 3 mm ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. 3 mm ಬೀಡ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ದೆನ್ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು 4 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಸೆಕೆಂಡ್ ಸಿಂಗಲ್ ಕ್ರೋಶ, ಥರ್ಡ್ ಸಿಂಗಲ್ ಕ್ರೋಶ, ಫೋರ್ತ್ ಸಿಂಗಲ್ ಕ್ರೋಶ. ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಬೀಡ್ ಕೆಳಗಡೆ ಇರೋ ಥ್ರೆಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡ್ಬಂದು ಫಸ್ಟು 2 ಚೈನ್ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ ಒಂದು ಮಾಡಿ ಲಾಸ್ಟು 2 ಚೈನ್ನ ಒಂದು ಮಾಡಿ ದೆನ್ 3 ಚೈನ್ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಅಗೈನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶನ ಮಾಡಿ. ಈ ಥರ ಟ್ರಿಪಲ್ ಕ್ರೋಶನ ಮಾಡಿ 3 ಚೈನ್ ಹಾಕಿ ಬಿಟ್ವೀನ್ ದಿ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಅಗೈನ್ 2 ಟೈಮ್ಸ್ ಡಬಲ್ ಕ್ರೋಶ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಬೀಡ್ ಕೆಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು ಟ್ರಿಪಲ್ ಕ್ರೋಶನ ಮಾಡಿ ದೆನ್ 3 ಚೈನ್ ಬಿಟ್ವೀನ್ ದಿ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಅಗೈನ್ ಸೇಮ್ ಪ್ರೊಸೀಜರ್ ಟೋಟಲ್ 8 ಟ್ರಿಪಲ್ ಕ್ರೋಶ ವಿತ್ ಪಿಕೋ ಫಾರ್ಮ್ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಂಡು ಬೀಡ್ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಬಂದು ಟ್ರಿಪಲ್ ಕ್ರೋಶ ಮಾಡಿ ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಬನ್ನಿ. ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತಾ ಹೋಗಿ ದೆನ್ 3 ಚೈನ್ ಲಾಕ್ ಮಾಡಿ ಬಿಟ್ವೀನ್ ದ ಡಬಲ್ ಕ್ರೋಶ ಪಿಕೋ ಫಾರ್ಮ್ ಆಗುತ್ತೆ. ಇದೇ ಥರ ಟೋಟಲ್ 8 ಟ್ರಿಪಲ್ ಕ್ರೋಶ ವಿತ್ ಪಿಕೋನ ಫಾರ್ಮ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಕೂಡ ಹೌದು. ಜಸ್ಟ್ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಗೊತ್ತಿದ್ರೆ ಸಾಕು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಬಂದು 2 ಚೈನ್ ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ ಲಾಸ್ಟ್ 2 ಚೈನ್ ದೆನ್ 3 ಚೈನ್ ದೆನ್ ಬಿಟ್ವೀನ್ ದ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಬೀಡ್ ಕೆಳಗಡೆ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ ಲಾಸ್ಟ್ 2 ಚೈನ್ನ ಒಂದು ಮಾಡಿ 3 ಚೈನ್ ಬಿಟ್ವೀನ್ ದಿ ಟ್ರಿಪಲ್ ಕ್ರೋಶ ಅದನ್ನು ಲಾಕ್ ಮಾಡಿ
ದೆನ್ 4 ಡಬಲ್ ಕ್ರೋಶ ಬಿಟ್ಬಿಟ್ಟು 4 ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, 4th ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ದೆನ್ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಜಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು ಲಾಕ್ ಮಾಡಿ ಅಷ್ಟೇ. ಇದಾದಮೇಲೆ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ 3mm ಬೀಡ್ನ 4 ಇನ್ಸರ್ಟ್ ಮಾಡ್ಕೊಳ್ಳಿ ನೀಡಲ್ಗೆ. 3mm ನೀಡಲ್ನ ತೊಗೊಬೇಕು. 3mm ನೀಡಲ್ನ ತಗೊಳ್ಳಿ, 3mm ಬೀಡ್ನ ತಗೊಳ್ಳಿ. ಬೀಡ್ನ ತಗೊಂಡು ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ. ದೆನ್ 5mm ಬೀಡ್ ಕೆಳಗಡೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ದೆನ್ 5 ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ. ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬನ್ನಿ, ಜಸ್ಟ್ ಲಾಕ್ ಮಾಡಿ ಅಷ್ಟೇ. ತುಂಬ ಸಿಂಪಲ್ ಇದೆ, ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಕೂಡ ಹೌದು. ಇಲ್ಲಿಂದ 3 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 5 ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಇದೇ ಥರ ಥ್ರೂ ಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 9 ಡಬಲ್ ಕ್ರೋಶ ಇರೋ ಸ್ಪೇಸಲ್ಲಿ ಆರ್ಚ್ ಬರುತ್ತೆ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.